ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿ ಹಗರಣದ ಆರೋಪ ರಾಜ್ಯದಾದ್ಯಂತ ಚರ್ಚೆ. 384 ಹುದ್ದೆಗಳ ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪ. ಒಂದೇ ಕೊಠಡಿಯಲ್ಲಿ ಅನೇಕ ಅಭ್ಯರ್ಥಿಗಳು ಪಾಸ್ ಆಗಿರೋ ವಿಚಾರ, ಒಂದೇ ಕುಟುಂಬದ ಹಲವರಿಗೆ ಆಯ್ಕೆ, ಅನುಮಾನ ವ್ಯಕ್ತವಾಗಿದೆ. ಸಿಬಿಐ ತನಿಖೆಗೆ ವಿದ್ಯಾರ್ಥಿ ಸಂಘಟನೆ ಒತ್ತಾಯ ಮಾಡಿದೆ. ವಿವಿಧ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಅಂತ. ಕೆಪಿಎಸ್ಸಿಯ ಕೆಎಎಸ್ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಹಿನ್ನೆಲೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆ ಕೊಡಲಾಗಿದೆ. 384 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅಂತ ವಿದ್ಯಾರ್ಥಿ ಸಂಘಟನೆಗಳು ಆರೋಪಿಸ್ತಾ ಇವೆ. ಒಂದೇ ಕೊಠಡಿಯಲ್ಲಿ 15ರಿಂದ 20 ಜನರು ಪಾಸ್ ಆಗಿರುವುದು, ಒಂದೇ ಕುಟುಂಬದ ಹಲವು ಮಂದಿ ಆಯ್ಕೆ ಆಗಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ನಾವು ಹಂತ ಹಂತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಕಲಬುರಗಿ, ವಿಜಯಪುರ ಹಾಗೂ ಧಾರವಾಡದಲ್ಲಿ ಇದೀಗ ಪ್ರತಿಭಟನೆಗಳು ನಿಗದಿಯಾಗಿವೆ. ಅಂದ್ರೆ ಧಾರವಾಡ ಮತ್ತೆ ಬಿಜಾಪುರ ಇರ್ಬೋದು, ಗುಲ್ಬರ್ಗ, ಯಾದಗಿರಿಯಿಂದ, ತುಮಕೂರು, ಮೈಸೂರು, ಹಾಸನ ಎಲ್ಲ ಡಿಸ್ಟಿಕ್ ಇಂದ ಫೋನ್ ಮಾಡಿ ಆದಷ್ಟು ಬೇಗ ಹೋರಾಟ ಮಾಡಬೇಕು, ಇಲ್ಲ ಅಂತಂದ್ರೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಳಲ್ಲ, ನೇಮಕಾತಿ ಸಲುವಾಗಿ ನೇಮಕಾತಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಆಸ್ಪಿರೆಂಟ್ಸು ನನಗೆ ಫೋನ್ ಮಾಡಿ ಈ ಒಂದು ಹೋರಾಟ ಈ ಕೂಡಲೇ ಆಗ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಬೇಕಂತ ಹೇಳಿ ಹೇಳಿದ್ದಕ್ಕೆ ಒಂದು ಚರ್ಚೆ ಮಾಡಿದ ನಂತರ ಇದೇ ತಿಂಗಳು ಅಂದ್ರೆ ಈ ಒಂದು ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆ ಆಗ್ಬೇಕಂತ ಹೇಳಿ ತುಂಬಾ ಸ್ಟೂಡೆಂಟ್ಸು, ಇದು ಎಲ್ಲಾ ವಿದ್ಯಾರ್ಥಿಗಳ ಪ್ರತಿಯೊಬ್ರು ಆಸ್ಪಿರೆಂಟ್ಸ್ ಒತ್ತಾಯ ಮಾಡ್ತಾ ಇರೋಂಥದ್ದು. ಕೆಪಿಎಸ್ಸಿಯಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಅಕ್ರಮ ಆಗಿದೆ, ಅದ್ರ ವಿರುದ್ಧ ಈ ಒಂದು ಸಿಬಿಐ ಎನ್ಕ್ವೈರಿ ಆಗ್ಲೇಬೇಕು. ಯಾರ್ಯಾರು ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಒಂದು ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಒತ್ತಾಯ ಆಗಿರೋದ್ರಿಂದ ಇದನ್ನ ನಾವು ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿ ಮತ್ತೆ ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 23ನೇ ತಾರೀಕು ಸೋಮವಾರ ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. 27ನೇ ತಾರೀಕು ಶುಕ್ರವಾರ ಬಿಜಾಪುರದಲ್ಲಿ ಹೋರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಅಂದ್ರೆ ಏಪ್ರಿಲ್ 8ನೇ ತಾರೀಕು ಬುಧವಾರ ನಾವು ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಮಾಡೋದಕ್ಕೆ ಮೊದಲೇ ಇಲ್ಲ ಅಂತಂದ್ರೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಬೇಕು, ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಯಾಕೆಂತಂದ್ರೆ ನಾವು ಹೋರಾಟ ಮಾಡಿದ್ದು ಫೆಬ್ರವರಿ 24ನೇ ತಾರೀಕು ಆದ್ಮೇಲೆ 26ನೇ ತಾರೀಕು ವಿತಿನ್ 1 ಮಂತ್ ಅಲ್ಲಿ ನಾವು ಎಲ್ಲ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆದ್ರೆ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದು